ಆಯ್ತು ಪ್ರೀತಿ ಅವರಿಂದ ನಮಸ್ಕಾರ ಎಲ್ಲರಿಗೂ ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ನಿನ್ನೆ ಅಧ್ಯಾಯ 12 ನೋಡಿದ್ವಿ. ಇವತ್ತು ಅಧ್ಯಾಯ 13 ಬೇರೆ ಸಿದ್ಧಾಂತ. ಸೊ ಈ ಒಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳಲ್ಲಿ ಏನು ಎಸ್ಎಸ್ಸಿ ಜಿಡಿ ಪರೀಕ್ಷೆಗಳಲ್ಲಿ ಕೇಳ್ತಾರಂತ ಪ್ರಶ್ನೆಗಳು ಇದರಲ್ಲೇ ತುಂಬಾ ಸಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇದಾವೆ. ಸೊ ಅದು ಇದೇ ಒಂದೇ ಎಕ್ಸಾಂಪಲ್ ಅಂತಲ್ಲ. ಏನು ಎಚ್ ಎಸ್ ಟಿ ಆರ್ ಆಗಿರ್ಬೋದು, ಜಿಪಿಟಿ ಆಗಿರ್ಬೋದು, ಮತ್ತೆ ಏನು ಟಿ ಪ್ರತಿ ವರ್ಷ ಬರ್ತಕ್ಕಂಥ ಟಿಇಟಿಯಲ್ಲಿ ತುಂಬಾ ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಈ ಒಂದು ಚಾಪ್ಟರ್ ನಾವು ನೋಡ್ಬೋದು. ಸೊ ಬನ್ನಿ ತಡ ಮಾಡೋದು ಬೇಡ, ರಿವಿಷನ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಮೊದಲ ಪ್ರಶ್ನೆ, ಭಾರತ ಮೇಲೆ ದಾಳಿ ಮಾಡಿದ ಮೊದಲ ಮೇಲೆ ಯಾರು ಅಂತ ಕೇಳಿದ್ದಾರೆ. ಸೊ ನೋಡಿ ಅರಬ್ಬರು 712 ದಾಳಿ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿಯನ್ನು ಮಾಡಲು ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇದು ತುಂಬಾ ಸರಿ ಕೇಳ್ತಾರೆ. ಮೊಹಮ್ಮದ್ ಗಜ್ನಿ ಮತ್ತು ಗೋರಿದ ಅವರ ಒಂದು ಏನ್ ಕಾರಣ ಇಟ್ಕೊಂಡು ದಾಳಿ ಮಾಡಿದಪ್ಪ ಅಂತ ಹೇಳಿದ್ರೆ ಮೊಹಮ್ಮದ್ ಗಜ್ನಿ ಇದ್ದಿದ್ದು ಸಂಪತ್ತಿನ ಲೂಟಿ ಬಗ್ಗೆ. ಯಾಕಂದ್ರೆ 17 ಬಾರಿ ದಾಳಿ ಮಾಡಿದ್ರು ಕೂಡ ಏನ್ ಮಾಡಿದ್ರು ಸಂಪತ್ತಿನ ಲೂಟಿಯನ್ನು ಮಾಡಿದ್ರು. ಆದ್ರೆ ಮೊಹಮ್ಮದ್ ಗೋರಿ ಇಸ್ಲಾಂ ಧರ್ಮದ ಒಂದು ಸಾಮ್ರಾಜ್ಯ ಸ್ಥಾಪನೆಯನ್ನ ಮಾಡ್ಬೇಕಂತ ಹೇಳಿ ಮೊಹಮ್ಮದ್ ಗೋರಿ ಕನಸ್ಕೊಂಡಿದೆ. ಸೊ ಇದಕ್ಕೆ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮೊಹಮ್ಮದ್ ಗಜ್ನಿಯ ದಾಳಿಗಳು 1000ರಿಂದ 1026 ಒಟ್ಟಾರೆಯಾಗಿ 17 ಬಾರಿ ದಾಳಿಯನ್ನು ಮಾಡ್ತಾರೆ. 1000ರಿಂದ 1026 ಬಾರಿ ದಾಳಿ ಮಾಡ್ತಾರೆ. ಅದನ್ನ ಒಟ್ಟು ಟೋಟಲ್ ಆಗಿ 17 ಬಾರಿ ದಾಳಿ ಮಾಡ್ತಾರೆ. ಇದರಲ್ಲಿ ಮೇನ್ ಆಗಿ 2 ದೇವಾಲಯಗಳ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ದಾಳಿ ಮಾಡ್ತಾರೆ. ಸೊ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ 14ನೇ ದಾಳಿ ಆಗಿರುತ್ತೆ. ಇನ್ನು ಮಧುರೈನ ಶ್ರೀಕೃಷ್ಣ ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಈ 2 ದೇವಾಲಯಗಳ ಮೇಲೆ ದಾಳಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇನೆ, ಓಕೆನಾ. ಇನ್ನು ಮೂರನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸೊ ನೋಡಿ ಮೊಹಮ್ಮದ್ ಗೋರಿಯ ಒಂದು ಗುಲಾಮ್ ಆಗಿರ್ತಕ್ಕಂಥ ನಿಮಗೆ ಸ್ಥಾಪನೆಯಾದಂಥ ಗುಲಾಮ್ ಸಂತತಿ ಮೊದಲ ಒಂದು ಆ, ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮೊದಲ ಮುಸ್ಲಿಂ ಒಂದು ಸಾಮ್ರಾಜ್ಯ ಸ್ಥಾಪಕ ಅಂತಾನೆ ಹೇಳ್ತೀವಿ, ಓಕೆನಾ. ಹಾಗಾಗಿ ಇದಕ್ಕೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕುತುಬ್ ಮಿನಾರ್ 1206ರಿಂದ 1210ರವರೆಗೆ ಒಂದು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಯಾವ ರೀತಿಯಾಗಿ ಸಾಯ್ತಾರೆ ಅಂತ ಗೊತ್ತಿರಬೇಕು. ಕುದುರೆ ಮೇಲೆ ಹೋರಾಟ ಆಡುವಾಗ ಇವರು ಒಂದು ಮಾನವನ ಅಂತಾರೆ ಅಂತ ಕೂಡ ನಿಮಗೆ ತಿಳಿದಿರಬೇಕು. 1206ರಿಂದ 1210, ಓಕೆನಾ. ಇನ್ನು ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಎಷ್ಟು ಬಾರಿ ದಂಡಯಾತ್ರೆಯನ್ನು ಕೈಗೊಂಡ ಅಂತ ಹೇಳಿದರೆ, ಸೊ ನಾವು ಹೇಳಿದ್ರೆ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಮೊದಲನೇ ತೆರೆ ಯುಗದಲ್ಲಿ ಜಯಗಳಿಸಿದವರು ಯಾರು ಅಂತ ಹೇಳಿದ್ರೆ ಇದು ಪೃಥ್ವಿರಾಜ್ ಚೌಹಾಣ್ ಇದ್ದಲ್ವಾ. ಸೊ ಮೂರನೇ ಪೃಥ್ವಿರಾಜ್ ಚೌಹಾಣ್ ಅಂತ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಜಸ್ಟ್ ಪೃಥ್ವಿರಾಜ್ ಚೌಹಾಣ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಅವರಿಗೆ ಪೃಥ್ವಿರಾಜ್ ಚೌಹಾಣ್, ಇದು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ಗೆ ಇರತಕ್ಕಂಥ ಸಾಯುಧಗಳು 1191ರಿಂದ 1191 ಮತ್ತೆ 1192ರಲ್ಲಿ ಟೋಟಲ್ ಆಗಿ 2 ಯುದ್ಧಗಳು ನಡೆದಿರುತ್ತವೆ. 1ನೇ ಕಾರ್ಯಂತರನ್ನು ಮತ್ತು 2ನೇ ಕಾರ್ಯಂತರನ್ನು. ಸೊ ಮೊದಲನೇ ಕಾರ್ಯಂತರದಲ್ಲಿ ಪೃಥ್ವಿರಾಜ್ ಚೌಹಾಣ್ ಯುದ್ಧದಲ್ಲಿ ಗೆಲ್ತಾನೆ. ಸೊ 2ನೇ ಕಾರ್ಯಂತರದಲ್ಲಿ ಗೋರಿ ಗೆಲ್ತಾರೆ. ಸೊ ಅವಾಗ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣ್ ಸೋಲ್ಸೋದನ್ನು ಕೊಲೆ ಮಾಡೋದನ್ನು ನಾವು ಕೂಡ ಕಾಣಬಹುದು. ಇನ್ನು 6ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಅಧಿಕಾರ ಸೂತ್ರದಿಂದ ಏಕೈಕ ಮಹಿಳೆ ಅಂತ ಕೇಳಿದರೆ, ಸೊ ರಜಿಯಾ ಸುಲ್ತಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇವರು ಇನ್ನು ಎಷ್ಟು ಎಲ್ಲಿಂದಪ್ಪ ಅಂತ ಹೇಳಿದ್ರೆ 1236ರಿಂದ 1240ವರೆಗೆ ಇವರು ಅಧಿಕಾರದಲ್ಲಿ ಕಂಡುಬರ್ತದೆ. ಇನ್ನು ಗುಲಾಮ್ ಸಂತತಿಯಲ್ಲಿ ಪ್ರಮುಖ ಆಳ್ವಿಕೆಯಲ್ಲಿ ನೋಡುವಾಗ ಇವರನ್ನು ನಾವು ರಜಿಯಾ ಸುಲ್ತಾನ್ ಬಗ್ಗೆ ಕೂಡ ನಾವು ನೋಡ್ತೀವಿ, ಓಕೆನಾ. ಇನ್ನು 7ನೇ ಪ್ರಶ್ನೆ, ದೆಹಲಿ ಸುಲ್ತಾನ ಕಾಲದ ಬೃಹತ್ ಉದ್ಯಮ ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ ನೇಯ್ಗೆ, ವ್ಯವಸಾಯ, ಕುಂಬಾರಿಕೆ, ಲೋಹ ತಯಾರಿಕೆ. ತುಂಬಾ ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ನೇಯ್ಗೆ ಅಂತಕ್ಕಂಥದ್ದು ಬೃಹತ್ ಉದ್ಯಮ ಆಗಿತ್ತು. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮಲ್ಲಿಕ್ ಕಾಫರ್ ತುಂಬಾ ಸರಿ ರಿಪೀಟ್ ಆಗಿತ್ತು. ಇವನ್ ಮೇಲೆ ತುಂಬಾ ಕೇಳ್ತಾರೆ ಕ್ವಶನ್. ಹಜಾರ್ ದಿನಾರಿ ಅಂತ ಯಾರನ್ನು ಕರೀತಾರೆ ಅಂತ ಹೇಳಿ. ಸೊ ಅಲ್ಲಿ ಮಲ್ಲಿಕ್ ಕಾಫರ್ ಯಾರು ದಂಡನಾಯಕನಾಗಿದ್ದ ಅಂತ ಕೇಳ್ತಾರೆ. ಸೊ ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಹೇಳ್ತಾರೆ. ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದಲ್ಲಿ ಮೊದಲು ಯಾವ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಕೈಗೊಂಡ ಅಂತ ಕೇಳ್ತಾರೆ. ನೋಡಿ ವಾರಂಗಲ್ಲು ಕಾಕತೀಯರು, ಪಾಂಡ್ಯರು ಮದುರೈ, ದೇವಗಿರಿ ಯಾದವರು, ಇನ್ನು ಹೊಯ್ಸಳು ದಾಳ್ಕೊಂಡಿದ್ದಾರೆ. ಓಕೆ, ಇದರಲ್ಲಿ ಈ 4 ಕೂಡ ಇನ್ನು ಮಲ್ಲಿಕ್ ಕಾಫರ್ ದಾಳಿ ಮಾಡುತ್ತೆ 4ರ ಮೇಲೆ ಕೂಡ. ಆದ್ರೆ ಮೊದಲು ಯಾವ್ದಂತ ಕೇಳಿದ್ದಾರೆ. ಸೊ ಮೊದಲು ಬಂದು ನಾವು ದೇವಗಿರಿ ಮೇಲೆ ದೇವಗಿರಿ ಯಾದವರ ಮೇಲೆ ದಾಳಿಯನ್ನು ಮಾಡೋದನ್ನು ನಾವು ಕಾಣ್ತೀವಿ ಫಸ್ಟ್. ಆಮೇಲೆ ವಾರಂಗಲ್ನ ಕಾಕತೀಯರು, ಆಮೇಲೆ ಪಾಂಡ್ಯರು, ಮೊದಲನೇ ಪಾಂಡ್ಯರು, ಹೊಯ್ಸಳರು. ನಾವು ಟೋಟಲ್ ಆಗಿ
4 ಯುದ್ಧಗಳನ್ನ 4 ದೇಶಗಳ ಮೇಲೆ ದಾಳಿಯನ್ನ ಮಾಡೋದನ್ನ ನಾವು ಕಾಣ್ತೇವೆ. ಅದರಲ್ಲಿ ಮೊದಲನೇದಾಗಿ ಬಂದು ನಾವು ದೇವಗಿರಿ ಯಾದವರ ಮೇಲೆ ಮಾಡೋದನ್ನ ಕಾಣ್ತೀವಿ. ಓಕೆನಾ? ಇನ್ನು 9ನೇ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ್ ದಕ್ಷಿಣ ಭಾರತ ಮೇಲೆ ದಕ್ಷಿಣ ಭಾರತ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಒಂದೊಂದು ಪದ ಇಂಪಾರ್ಟೆಂಟ್ ಆಗುತ್ತೆ. ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ. ದಕ್ಷಿಣ ಭಾರತ ನೋಡಿ, ಇಲ್ಲಿವರೆಗೂ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿವರೆಗೂ ಏನಪ್ಪಾ ಅಂತ ಹೇಳಿದ್ರೆ ಉತ್ತರ ಭಾರತ ಮೇಲೆ ದಾಳಿ ಮಾಡೋದನ್ನ ಕಾಣ್ತೇವೆ. ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಮಾತ್ರ ದಕ್ಷಿಣ ಭಾರತ ಮೇಲೆ ದಾಳಿಯನ್ನ ಮಾಡ್ತಾರೆ. ಈ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ದಾಳಿಯ ಒಂದು ಮುಖ್ಯಸ್ಥಿಕೆಯನ್ನ ಮಲ್ಲಿಕ್ ಕಾಫರ್ ವಹಿಸ್ಕೊಂಡಿರ್ತಾರೆ. ಇವನ ಹತ್ರ ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ 4 ಜನ ನಾವು ದಂಡನಾಯಕರನ್ನು ಕಾಣ್ಬೋದು. ಉಲುಗ್ ಖಾನ್, ನಸರತ್ ಖಾನ್ ಮತ್ತು ಮಲ್ಲಿಕ್ ಕಾಫರ್ ಅಂತ ಹೇಳಿ. ಉಲುಗ್ ಖಾನ್ ಮತ್ತೆ ನಸರತ್ ಖಾನ್ ಮತ್ತೆ ಇನ್ನೊಬ್ರು ಇದ್ದಾರೆ. ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ. ನಾನು ಲಾಸ್ಟ್ ಟೈಮ್ ಹಾಕ್ತೀನಿ ಯಾರ್ಯಾರು ಅಂತ ಹೇಳ್ತೇನೆ. ಅಲ್ಲಾವುದ್ದೀನ್ ಖಿಲ್ಜಿ ಈ ಒಂದು ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿದ್ರೆ ಮೊತ್ತ ಸುಲ್ತಾನ್ ಅಂತಕ್ಕಂಥದ್ದು ಸರಿ ಹೋಗ್ತಾರೆ. ಇನ್ನು ಉರ್ದು ಭಾಷೆಯಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನ ರಚಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಮುಹಮ್ಮದ್ ಜೈಸಿ ಅಂತ ಹೇಳಿದ್ರು. ಸೊ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ನೋಡಿ 11ನೇ ಪ್ರಶ್ನೆ, ಕುತುಬ್ ಮಿನಾರ್ ಕಟ್ಟಡಕ್ಕೆ ಅಡಿಪಾಯ ಹಾಕಿದ ದೆಹಲಿ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಸೊ ಕುತುಬ್ ಮಿನಾರ್ ಕಟ್ಟಿಸಿದಂತವರು ಕುತುಬುದ್ದೀನ್ ಐಬಕ್. ಇದನ್ನು ಯಾಕೆ ಕಟ್ಟಿಸ್ತಾನಪ್ಪ ಅಂತ ಹೇಳಿದ್ರೆ ಕುತುಬುದ್ದೀನ್ ಐಬಕನ್ನು ಒಂದು ಮೊಹಮ್ಮದ್ ಗೋರಿಯ ಒಬ್ಬ ಸಮರ್ಥ ದಂಡನಾಯಕ ಆಗಿರ್ತಾರೆ, ಒಬ್ಬ ನಿಷ್ಠಾವಂತ ದಂಡನಾಯಕ ಆಗಿರ್ತಾರೆ. ಈಗ ಅವರು ಸಿಕ್ಕಂತ ಸಂದರ್ಭದಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಸರ್ಕಾರ ಒಂದು ದಾಳಿಗಳು ತುಂಬಾ ಜರುಗ್ತಾ ಇರ್ತವೆ. ಸೊ ಅಂತ ಸಂದರ್ಭದಲ್ಲಿ ಸರ್ಕಾರ ಆಡಳಿತವನ್ನ ಬದಿಗೊತ್ತಿ ಸೊ ಸಮರ್ಥವಾದ ಆಡಳಿತವನ್ನ ಸ್ಥಾಪಿಸಿದಲ್ಲಿ ಇವರು ಏನಪ್ಪಾ ಅಂತ ಹೇಳಿದ್ರೆ ಒಂದು ಮಹತ್ವವನ್ನ ಪಡ್ಕೊಳ್ತಾರೆ. ಹಾಗಾಗಿ ಕುತುಬ್ ಮಿನಾರ್ ಅನ್ನೋದನ್ನ ಕಟ್ಟಿಸ್ತಾರೆ. ಸರ್ಕಾರನ ಸೋಲಿಸಿ ಒಂದು ವಿಜಯ ಸ್ತಂಭ ಅಂತಾನೆ ಹೇಳ್ಬೋದು. ಓಕೆನಾ? ಈಗ ಆಳಕ್ಕೆ ಗೊತ್ತಾಯ್ತು ನಿಮ್ಗೆ. ಗುಲಾಂ ಸಂತತಿ 1206 ಹಿಡಿದು 1290ವರೆಗೂ ಗುಲಾಂ ಸಂತತಿ. ಓಕೆನಾ? 1206 1290. ಇನ್ನು ಅಲ್ಲಾವುದ್ದೀನ್ ನಿಂದ ದೆಹಲಿಯಲ್ಲಿ ನಿರ್ಮಿಸಲ್ಪಟ್ಟ ಪ್ರಸಿದ್ಧ ಕೋಟೆ ಅಲ್ಲಾವುದ್ದೀನ್ ಯಾರಪ್ಪ ಅಂತಂದ್ರೆ ಸಿರಿಯಾ ಕೋಟೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಬುಲಂದರ್ ದರ್ವಾಜನ ಕೂಡ ಕಟ್ಟಿಸ್ತಾರೆ. ಸೊ ಆದ್ರೆ ಸಿರಿಯಾ ಕೋಟೆ ಪ್ರಸಿದ್ಧ ಕೋಟೆ ಎಲ್ಲ ಇದ್ರು ದೆಹಲಿಯಲ್ಲಿ ಪ್ರಸಿದ್ಧ ಅಂತ ಕರಿತಿದ್ದಾರೆ. ಸಿರಿಯಾ ಕೋಟೆ ಅಂತಕ್ಕಂಥದ್ದು ಸಿರಿಕೋಟೆ ಅಂತಿದೆ. ಸಿರಿಯಾ ಕೋಟೆ ಅಂತ ನಾವು ಓದ್ತಿರ್ತೀವಿ. ಸಿರಿ ಕೋಟೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕುತುಬ್ ಮಿನಾರ್ ಕಟ್ಟಿಸಿದವರು ಅಲ್ಲಾವುದ್ದೀನ್ ಕುತುಬುದ್ದೀನ್ ಐಬಕ್. ಕೆಂಪು ಕೋಟೆ ಕಟ್ಟಿಸಿದವರು ಶಹಜಹಾನ್. ಓಕೆನಾ? ಇನ್ನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಸೊ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡಿದ್ದು ಮುಹಮ್ಮದ್ ತುಘಲಕ್. ಸೊ ಒಂದು ಸಮರ್ಥ ಆಡಳಿತಗಾರ ಅಂತ ಹೇಳಿ ಗೊತ್ತಿದ್ರು ಕೂಡ ಒಂದು ತಪ್ಪಾದ ಸಂದರ್ಭದಲ್ಲಿ ತಪ್ಪಾದ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಇವನು ಅರ್ಥನ. ಹಾಗಾಗಿ ತನ್ನ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿ ಇಂಥ ಒಂದು ಹೆಚ್ಚು ಒಂದು ಕಲ್ಪನೆಯನ್ನು ಕಾಣ್ತಾ ಇದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಕೇವಲ ಒಂದು ಆಡಳಿತ ಅಡಕಗಳನ್ನ ಮಾತ್ರ ಕೊಂಡೊಯ್ದೆ ಪ್ರತಿಯೊಂದು ನೈರ್ಗೊಂಡಿರದೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ ತನ್ನ ರಾಜಧಾನಿ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಇದೊಂದು ತಪ್ಪಾದ ನಿರ್ಣಯ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. 14ನೇ ಪ್ರಶ್ನೆ, ದೆಹಲಿ ಸುಲ್ತಾನ ಪ್ರಮುಖವಾಗಿ ಆಮದು ಮಾಡಿಕೊಳ್ಳುತ್ತಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಯುದ್ಧಾಸ್ತ್ರಗಳನ್ನ ಪ್ರಮುಖವಾಗಿ ಆಮದು ಮಾಡ್ಕೊಳ್ತಾರೆ. ಸಾಂಬಾರ್ ಪದಾರ್ಥಗಳನ್ನ ವಸ್ತು ಮಾಡ್ತಿರ್ತಾರೆ. ಸೊ ಓಕೆನಾ? ಯುದ್ಧಾಸ್ತ್ರಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ತಾನು ಅಲ್ಲಾನ ಪ್ರತಿನಿಧಿ, ಅಲ್ಲಾನಿಗಲ್ಲದೆ ಇನ್ಯಾರಿಗೂ ಹೊಣೆಗಾರನಲ್ಲ ಅಂತ ಹೇಳಿದಾಗಿ ಸಾರಿದ ದೆಹಲಿಯ ಸುಲ್ತಾನ ಯಾರಪ್ಪ ಅಂತ ಹೇಳಿದ್ರೆ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿನ ಮುಹಮ್ಮದ್ ಗೋರಿ ಇಲ್ತಮಶ್ ಬಲ್ಬನ್ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೋಡಿ, ನಾನು ದೇವರ ಪ್ರತಿನಿಧಿ ಅಂತ ಹೇಳಿ ನಾನು ಅಲ್ಲಾನ ಪ್ರತಿನಿಧಿ ಅಂತ ಹೇಳಿ ಹೇಳ್ಕೊಂತ ನಾವು ಕಾಣ್ತೀವಿ. ಇನ್ನು ದಕ್ಷಿಣ ಭಾರತ ದಂಡಯಾತ್ರೆಗಳ ನಾಯಕತ್ವ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ ಯಾರು ಅಂತ ಆಗಲೇ ಹೇಳಿದೆ ನಿಮಗೆ. ಸೊ ಇದನ್ನ ತುಂಬಾ ಸರಿ ಕೇಳ್ತಕ್ಕಂಥ ಪ್ರಶ್ನೆ. ಮಲ್ಲಿಕ್ ಕಾಫರ್ ಅಂತ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 17ನೇ ಪ್ರಶ್ನೆ, ಸಾಮ್ರಾಜ್ಯದಲ್ಲಿ ಆಡಳಿತವಾಗಿ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದು ವಿಫಲನಾದ ದೊರೆ ಮುಹಮ್ಮದ್ ಬಿನ್ ತುಘಲಕ್ ನಾಣ್ಯಗಳ ಬದಲಾವಣೆ ಆಗಿರ್ಬೋದು, ರಾಜಧಾನಿ ಬದಲಾವಣೆ ಆಗಿರ್ಬೋದು, ನಾಣ್ಯಗಳ ಚಲಾವಣೆ ಆಗಿರ್ಬೋದು, ಮತ್ತೆ ಒಂದು
ತೆರಿಗೆನ ಹೆಚ್ಚಳ ಗೋ ಪ್ರದೇಶನ ತೆರಿಗೆನ ಹೆಚ್ಚಳ ಮಾಡತಕ್ಕಂಥದ್ದು ಇವೆಲ್ಲ ಮೊಬೈಲ್ ತುಘಲಕನ ಒಂದು ಆಡಳಿತ ಸುಧಾರಣೆಗಳನ್ನು ಬರುತ್ತೆ. ಸೊ ಆದ್ರೂ ಕೂಡ ವಿಫಲನ ಆಗ್ತಾನೆ. ಎಲ್ಲ ಸುಧಾರಣೆಗಳು ತಂದ್ರು ಕೂಡ ವಿಫಲನ ಆಗ್ತಾ ಇರ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಮೊಘಲ ದೊರೆ ಬಾಬರ್ 1ನೇ ಪಾಣಿಪತ್ ಯುದ್ಧದಲ್ಲಿ ಸೋಲಿಸುವ ಮೂಲಕ ದೆಹಲಿ ಸುಲ್ತಾನ ಆಳ್ವಿಕೆಯನ್ನು ಕೊನೆಗಾಣಿಸಿದ. ಯಾರನ್ನ ಆ ಬಾಬರ್ ಸೋಲಿಸಪ್ಪ ಅಂತ ಹೇಳಿದ್ರೆ ಇಬ್ರಾಹಿಂ ಲೋಧಿಯನ್ನ. ಸೊ 1526ರಲ್ಲಿ ಮೊದಲೇ ಒಂದು ಪಾಣಿಪತ್ ಯುದ್ಧ ನಡೆಯುತ್ತೆ. ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನೆ. ಇನ್ನು 1556 ಅಕ್ಬರ್ ಹೇಮಳನ್ನ ಸೋಲಿಸ್ತಕ್ಕಂಥದ್ದು ಕಾಣಬರುತ್ತೆ. ಇನ್ನು 1671 ಮೂರನೇ ಒಂದು ಪಾಣಿಪತ್ ಕದನ ಕೂಡ ನಡೆಯುವಂಥದ್ದು ನಾವು ಕಾಣ್ತೀವಿ. ಓಕೆನಾ. ಇನ್ನು ನೋಡಿ ಅವಾಗ ಹೇಳಿದೆ ನಾನು ಇದು ಏನಪ್ಪ ದೇವಾಲಯಗಳ ವಿನಿಮಯ ತುಂಬಾ ಕ್ವಶನ್ಸ್ ಕೇಳ್ತಾರೆ ಅಂತೇಳಿ. ಮೊಹಮ್ಮದ್ ಗಜ್ನಿ ದಾಳಿಗೆ ತುತ್ತಾಗಿ ನಾಶ ಹೊಂದಿದ ದೇವಾಲಯ ಅಂತ ಹೇಳ್ತಾರೆ. ಸೊ ನೋಡಿ ಮದುರೈನಲ್ಲಿ ಶ್ರೀಕೃಷ್ಣ ಮಂದಿರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇದು ಮದುರೈ ಅಂತ ಬಂತಾರೆ. ಮದುರೈನ ಶ್ರೀಕೃಷ್ಣ ಮಂದಿರ. ಓಕೆನಾ. ಹಾಗೆ 14ನೇ ದಾಳಿ ಮಾಡ್ತಾರಲ್ವಾ ಗುಜರಾತಿನ ಸೋಮನಾಥನ ದೇವಾಲಯ, ಅದು ಕೂಡ 2ನೇ ಒಂದು ದೇವಾಲಯ ಆಗಿರುತ್ತೆ. ಮೊಹಮ್ಮದ್ ಗಜ್ನಿಗೆ ಒಂದು ದಾಳಿಗೆ ತುತ್ತಾಗಿ ಎರಡು ನಾಶವಾಗಿರ್ತಕ್ಕಂಥ ಮೇನ್ ದೇವಾಲಯಗಳು ಈ 2 ದೇವಾಲಯಗಳಿರ್ತವೆ. ಇನ್ನು ಕ್ರಿಸ್ತಕ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡವರು ಯಾರು ಅಂತ ಕೇಳಿದರೆ ಸಿಂಧ್ ಮತ್ತು ಮುಲ್ತಾನ್ ಅದೇ ಹೇಳಿರ್ತದ. ಹಾಗೆ ಅರಬ್ಬರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಭಾರತದಿಂದ ಮೊಟ್ಟಮೊದಲಾಗಿ ದಾಳಿ ಮಾಡಿದ ವಿದೇಶಿಗರು ಅಂತಂದ್ರೆ ಅರಬ್ಬರು. ಅದೇ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ಮೊಟ್ಟಮೊದಲಾಗಿ ವಶಪಡಿಸಿಕೊಂಡವರು ವಿದೇಶಿಗರು ಅಂತ ಹೇಳಿದ್ರೆ ಅದು ಅರಬ್ಬರೇ ಆಗಿರುತ್ತೆ. ನೋಡಿ ಆನ್ಲೈನ್ ಪ್ರಶ್ನೆಗಳಿವೆ. ಗುಲಾಮಿ ಸಂಖ್ಯೆಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಗುಲಾಮಿ ಸಂಖ್ಯೆಯ ಕಾಲ 1206ರಿಂದ 1290. ಮತ್ತೆ ಗುಲಾಮಿ ಆದ್ಮೇಲೆ ತುಘಲಕ್ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೇಯಿ ಸಂತತಿ, ಯೋಗಿ ಸಂತತಿ. 1290ರಿಂದ 1320 ಖಿಲ್ಜಿ ಸಂತತಿ, 1320ರಿಂದ 1414 ತುಘಲಕ್ ಸಂತತಿ, 1414ರಿಂದ 1526ವರೆಗೂ ಯೋಗಿ ಸಂತತಿ ಅಂತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಇನ್ನು ಮೊಹಮ್ಮದ್ ಗೋರಿ 2008ರಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದ್ದಾರೆ? ಹಾಗೆ ನಾನು ಎರಡು ದಾಳಿತರಂಗಳು ಯಾರನ್ನು ಅಂತ ಹೇಳಿದ್ರೆ ಈಗ ಈ ಒಂದು ಪ್ರಶ್ನೆ ಉತ್ತರ 3ನೇ ಪೃಥ್ವಿರಾಜ್ ಚೌಹಾಣ್ ತೋರಿಸ್ತಾನೆ. ಸೊ 3ನೇ ಪೃಥ್ವಿರಾಜ್ ಬಗ್ಗೆ ಇವನು ಗೆಲ್ತಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ಅಲೈ ದರ್ವಾಜವನ್ನು ನಿರ್ಮಿಸಿದವರು ಅಲಾವುದ್ದೀನ್ ಖಿಲ್ಜಿ ಆಗುತ್ತೆ. ಇನ್ನು ಪರ್ಷಿಯನ್ ಭಾಷೆ ಹೆಸರಾಂತ ಕವಿಗಳು ಅಮೀರ್ ಖುಸ್ರೋ ಆಗಿರ್ಬೋದು, ಮತ್ತೆ ಈಗ ಈ ಒಂದು ಕಾಲದಲ್ಲಿ ಜೈಸಿ ಆಗಿರ್ಬೋದು, ಅಮೀರ್ ಖುಸ್ರೋ ಆಗಿರ್ಬೋದು, ಮತ್ತೆ ಸರಿಯಾದ ಗೊತ್ತಾಗುತ್ತೆ. ಅಮೀರ್ ಹಸನ್ ಅಂತ ಬರ್ತಾರೆ. ಸೊ ಈ ಒಂದು ಪ್ರಶ್ನೆಗೆ ಇದು ಸರಿಯಾದ ಗೊತ್ತಾಗುತ್ತೆ. ನೆಕ್ಸ್ಟ್ ಮೊಹಮ್ಮದ್ ಗೋರಿ ಗೆದ್ದು ಕೊಟ್ಟಂತ ಪ್ರದೇಶಗಳನ್ನ ಯಾರಿಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಗುಲಾಮಿ ಸಂಖ್ಯೆಯ ಸ್ಥಾಪಕ ಕುತುಬುದ್ದೀನ್ ಐಬಕ್ಗೆ ಒಂದು ಹಸ್ತಾಂತರ ಮಾಡುವಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಇನ್ನು ದೆಹಲಿಯನ್ನು ಆಳ್ವಿಕೆ ಮಾಡಿದ ಸುಲ್ತಾನ ಸಂತತಿಗಳು ಯಾವುವು ಅಂತ ಕೇಳ್ತಾರೆ. ಇನ್ನು ನಾನು ಹೇಳಿದೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಮತ್ತು ಸಂಜಾತ್ ಸಂತತಿ. ಲೋಧಿ ಸಂತತಿ ಅಂತಕ್ಕಂಥದ್ದು ಒಟ್ಟಾರೆಯಾದ 5 ಸಂತತಿಗಳು ಆಳ್ವಿಕೆ ಮಾಡೋದನ್ನು ನಾವು ಕಾಣ್ತೀವಿ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದ ಪ್ರಮುಖ ಸ್ಮಾರಕಗಳನ್ನು ತಿಳಿಸಿ ಅಂತಂದ್ರೆ ಸ್ಮಾರಕಗಳು ಅಂತಂದಾಗ ನಾವು ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತಂದಾಗ ನಾವೇ ಅದು ಸಿರಿಯಾ ಕೋಟೆ, ಅಲೆ ದರ್ವಾಜ, ಮತ್ತೆ ಇನ್ನು ಜಾಮಿ ಮಸೀದಿ, ಇನ್ನು 1000 ಕಂಬಗಳ ಒಂದು ಅರಮನೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಹೆಸರು ಹಜಾರ್ ನಿತಮ್ ಅಂತ ಏನು ಹೇಳ್ತಾರೆ. ಸೊ ಈ ಒಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದ ಪ್ರಮುಖ ಸ್ಮಾರಕಗಳಾಗಿರುತ್ತೆ. ಇನ್ನು ಮೊದಲನೇ ತರೇನ್ ಯುದ್ಧದ ನಡೆದಂತ ಸಂದರ್ಭ ವರ್ಷ ಯಾವುದು ಮತ್ತು ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತ ಕೇಳಿದರೆ 1191ರಿಂದ 1191 ಇಲ್ಲಿ ಒಂದು ಯುದ್ಧ ನಡೆಯುತ್ತೆ. ಮೊದಲನೇ ತರೇನ್ ತರೇನ್ ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ. ಆದರೆ ಮೊಹಮ್ಮದ್ ಗೋರಿಯನ್ನ ಕ್ಷಮಿಸಿ ವಾಪಸ್ ಕಳಿಸ್ತಾನೆ. ಆದರೆ 2ನೇ ತರೇನ್ ತರೇನ್ 1192ರಲ್ಲಿ ನಡೆಯುತ್ತೆ ಮುಂದಿನ ವರ್ಷ. ಸೊ ಈ ಒಂದು ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಗೆಲ್ತಾನೆ. ಮೊಹಮ್ಮದ್ ಗೋರಿ ಗೆದ್ದು ಪೃಥ್ವಿರಾಜ್ ಚೌಹಾಣ್ ಒಂದು ಅಂತ್ಯ ಮಾಡುವಂಥದ್ದನ್ನು ನಾವು ಕಾಣ್ತಿದ್ದೀವಿ. ಓಕೆನಾ. ಇನ್ನು ಕುತುಬ್ ಮಿನಾರ್ ಇದೆ. ಇದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸುವುದು ಯಾರು ಅಂತ ಹೇಳಿದರೆ ಇದು ದೆಹಲಿಯ ಸಮೀಪದಲ್ಲಿದೆ. ಸೊ ದೆಹಲಿಯ ಸಮೀಪದ ಒಂದು ಏನು ಇದಿದೆ ಅಲ್ವಾ ನಿರ್ಮಿತ ಸಂಭಾಷಣೆ. ಸೊ ಆ ಒಂದು ಅದರ ಒಂದು ಪಕ್ಕದಲ್ಲಿದೆ. ಸೊ ಇದನ್ನ
ಇದೇ ಕಾರ್ಯವನ್ನ ಪ್ರಾರಂಭ ಮಾಡಿದವರು ಕುಟುಂಬ ಇರಬೇಕಾದ್ರೂ ಕೂಡ ಇದನ್ನ ಮುಕ್ತಾಯ ಮಾಡಿದವರು ಫಲಿತಾಂಶ ಇರುತ್ತೆ. ಇದಕ್ಕೆ ಫಲಿತಾಂಶ ಆಗುತ್ತೆ ಓಕೆನಾ? ಅದೇ ಕಷ್ಟ ಬರ್ತಾ ಇಲ್ಲ. ಸೊ ನೀವು ನೋಟನ್ನು ಚೆನ್ನಾಗಿ ಮಾಡ್ಕೊಳುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನಿಮಗೆ ನೋಡಿ. ಮುಂದೆ ಹೋಗೋಣ. ನೋಡಿ ತುಂಬಾ ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ದೆಹಲಿ ಸುಲ್ತಾನ ಕಾಲದಲ್ಲಿ ಭಕ್ತಿ ಸಂಚಲನ ಆಗಿನ ಕಾಲದ ಪ್ರಸಿದ್ಧ ಭಕ್ತಿ ಸಂಚಲನ ಜೀವನ ಯಾರಪ್ಪಾ ಅಂತಂದ್ರೆ ಮೀರಾಬಾಯಿ ಆಗಿರ್ಬೋದು, ರಾಮದಾಸ್ ಆಗಿರ್ಬೋದು, ಮತ್ತೆ ರಾಮಬಾಯಿ ರಾಮಾನಂದ ಆಗಿರ್ಬೋದು, ಕಬೀರ್ ದಾಸ್ ಆಗಿರ್ಬೋದು. ಸೊ ಎಲ್ಲವೂ ಕೂಡ ಸರಿಯಾಗುತ್ತೆ. ಓಕೆನಾ? ನೆಕ್ಸ್ಟ್ ಆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮಲ್ಲಿಕಾರ್ಜುನ ಆಕ್ರಮಣ ಮಾಡಿದ ಪ್ರಮುಖ ರಾಜ್ಯಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ನಾನು ಹೇಳಿದ್ನಲ್ಲ. ಸೊ ಏನು ಫಸ್ಟ್ ದೇವಗಿರಿ ಯಾದವರ ಮೇಲೆ, ಆಮೇಲೆ ವಾರಂಗಲ್ನ ಕಾಕತಿಯರ ಮೇಲೆ, ಆಮೇಲೆ ದ್ವಾರಸಮುದ್ರ ಹೊಯ್ಸಳರ ಮೇಲೆ, ಆಮೇಲೆ ಮಧುರೈನ ಪಾಂಡ್ಯರ ಮೇಲೆ ಇವರು ಯುದ್ಧವನ್ನ ಮಾಡೋದನ್ನು ನಾವು ಕಾಣ್ತೀವಿ. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳು ಯಾವಪ್ಪ ಅಂತ ಹೇಳಿದ್ರೆ, ಆಡಳಿತ ಪ್ರಯೋಗಗಳು ಫಸ್ಟ್ ಬಂದು ರಾಜಧಾನಿ ಬದಲಾವಣೆ, ಆಮೇಲೆ ಆಮೇಲೆ ಸಾಂಕೇತಿಕ ನಾಣ್ಯಗಳ ಚಲಾವಣೆ, ಆಮೇಲೆ ನೆಕ್ಸ್ಟ್ ಆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ತೆರಿಗೆ ಹೆಚ್ಚಳ ಅಂತಕ್ಕಂಥದ್ದು ಚಲಾವಣೆಗಳಾಗುತ್ತೆ. ಈ 3 ಆಡಳಿತ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಕಾಣ್ತೀವಿ. ಸೊ ಇಷ್ಟು ಇರ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಈ ಒಂದು 6 7 ವಾಕ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್‌ಎಸ್‌ಸಿ ಜಿಪಿಎಸ್‌ಸಿ ಪರೀಕ್ಷೆಗಳು ಪರ್ಫಾರ್ಮ್ ಮಾಡಿದಾಗ. ಸೊ ನಾನು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡೋದನ್ನು ಪ್ರಯತ್ನ ಮಾಡ್ತೇನೆ. ಸೊ ನೋಟ್ಸ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಓದಿರ್ತೀರ ಅಂತ ಹೇಳಿ. ಸೊ ಅಲ್ಲಿ ಈ ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಂತ ಹೇಳಿದ್ರೆ, ನೋಟ್ಸ್ ಬೇಕಂತ ಹೇಳಿದ್ರೆ ನೀವು ಅಲ್ಲಿ ಸಿಗುತ್ತೆ. ದಯವಿಟ್ಟು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಯಾವಾಗಲೂ ಹೀಗೆ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ. ಧನ್ಯವಾದ.